ಪಾಂಡಿಚೇರಿಲೇ ಫೇಮಸ್ ಆಗಿರುವಂತ ಒಂದು ತೊಕ್ಕು ಬಿರಿಯಾನಿ ನೀವು ತಿನ್ಬೇಕಾದ್ರೆ ಈ ಜಾಗ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಲ್ಲಿ ಕೊಡ್ತಾ ಇದಾರೆ. ಫಸ್ಟ್ ಬೌಲ್ಗೆ ಪೀಸು, ಆಮೇಲೆ ರೈಸು, ಅದ ಹಂಗೆ ದಬಾಕ್ಸಿ ಮೇಲ್ಗಡೆ ಗ್ರೇವಿ ಹಾಕ್ತಾರೆ. ಅದು ನೋಡೋಕಂತೂ ಎಷ್ಟು ಕ್ರೇಜಿ ಇರುತ್ತೆ ಗೊತ್ತಾ. ಹಂಗೆ ತಗೊಂಡು ಹಾಕ್, ವಾವ್, ಅಲ್ಟಿಮೇಟು. ಎಲ್ಲರೂ ನಮಸ್ಕಾರ, ನಾನು ಶಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದ್ದೀವಿ ಅಂದ್ರೆ ಪಾಂಡಿಚೇರಿ ಗೈಸ್. ಪಾಂಡಿಚೇರಿಗೆ ಬಂದು ಇಳಿದಿದ್ ಕೂಡಲೇ ಮೊದಲನೇ ಶೂಟು. ಬಟ್ ಈ ವಿಡಿಯೋ ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ. ಯಾವ ಜಾಗ ಅಂದ್ರೆ ಪಾಂಡಿಚೇರಿ ಊರಿಂದಾನೆ ಒಂದು ಔಟ್ಸ್ಕರ್ಟ್ಸ್, ಒಂದು 10 ಕಿಲೋಮೀಟರ್ ದೂರ ಬರುವಂತ ಒಂದು ಜಾಗ, ವಿಲ್ಲಿಯನೂರ್ ಅನ್ನೋ ಒಂದು ಜಾಗದಲ್ಲಿ 30 ವರ್ಷಗಳಿಂದ ಫೇಮಸ್ ಆಗಿ ನಡೆಸ್ಕೊಂಡು ಬರ್ತಿರುವಂತ ಹೋಟೆಲ್ ಜೀವ ಸಂಧ್ಯಾ ಅನ್ನೋ ಒಂದು ಜಾಗಕ್ಕೆ ಬಂದಿನಿ. ಏನು ಸ್ಪೆಷಲ್ ಈ ಒಂದು ಜಾಗದಲ್ಲಿ ಅಥೆಂಟಿಕ್ ಆಗಿ ಪಾಂಡಿಚೇರಿ ಫೇಮಸ್ ತೊಕ್ಕು ಬಿರಿಯಾನಿನ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಜಸ್ಟ್ ನಿಮ್ಗೆ ಬಿರಿಯಾನಿ, ಅದ್ರ ಜೊತೆಗೆ ಈ ಗ್ರೇವಿ ತರ ಮಾಡಿರುವಂತ ಒಂದು ಚಿಕನ್ ಪೀಸ್ ನ ಹಾಕಿ ಕೊಡುವಂತ ಒಂದು ಐಟಮ್, ಅದ್ರ ಜೊತೆಗೆ ಚಿಕನ್ 65 ಇಷ್ಟ ಐಟಮ್ಸ್ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ಜಸ್ಟ್ ಮಧ್ಯಾಹ್ನ ಮಾತ್ರ, ಅಂದ್ರೆ ಒಂದು 11 ಗಂಟೆ ಸ್ಟಾರ್ಟ್ ಆದ್ರೆ 1-2 ಗಂಟೆಗೆಲ್ಲ ನಿಮ್ಗೆ ಐಟಮ್ ಖಾಲಿ ಆಗ್ಬಿಡುತ್ತೆ. ಲೋಕಲಿ ಸೇವಡೆ ಪಾಪ್ಯುಲರ್ ಆಗಿರುವಂತ ಒಂದು ಸ್ಪಾಟ್. ನಾವು ಬಂದ್ ಇಳಿದ ಕೂಡಲೇ ಆ ಫುಡ್ ನ ಟೇಸ್ಟ್ ಮಾಡಕ್ಕೆ ಬಂದಿನಿ. ಹೋಗೋಣ, ಅವ್ರ ಹತ್ರ ಮಾತಾಡ್ಸೋಣ. ಆದ್ರೆ ಇಲ್ಲಾಂದ್ರೆ ಫುಡ್ಸ್ ತಗೊಂಡು ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಹೊಸದಾಗಿ ನೋಡ್ತಾ ಲೈಕ್, ಶೇರ್, ಕಮೆಂಟ್ ಮರದ ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಸ್ಟಾರ್ಟ್, ಬನ್ನಿ ಹೋಗೋಣ. ಇಲ್ಲಿ ಕಾಣಿಸ್ತಾ ನೋಡಿ, ಇದೇ ಒಂದು ಜಾಗ, ಹೋಟೆಲ್ ಜೀವ ಸಂಧ್ಯಾ. ಅಲ್ಲಿ ಮೇಲ್ಗಡೆ ಹಾಕಿರ್ತಾರೆ ನೋಡಿ ತೊಕ್ಕು ಬಿರಿಯಾನಿ. ನಾವು ಬರಕ್ ಮುಂಚೆನೆ ಬಿರಿಯಾನಿ ಹೊಡೆದ್ಬಿಟ್ಟು ಆಲ್ರೆಡಿ ಪಾರ್ಸಲ್ ಸಿಗಾಬಡೆ ಕಟ್ತಾ ಇದ್ದಾರೆ. ನೀವು ಒಂದು ಮ್ಯಾಟರ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಇದಷ್ಟುವೇ ಪಾರ್ಸಲ್ ಬಂದಿದ್ ಕೂಡಲೇ ಪಾರ್ಸಲ್ಗೆ ಸಿಗಾಬಡೆ ಡಿಮ್ಯಾಂಡ್ ಇದೆ. ಬರ್ತಾರೆ, ಪಾರ್ಸಲ್ ಕಟ್ಕೋತಾರೆ, ಹೋಗ್ಬಿಟ್ಟು ಆಚೆ ಟ್ರೈ ಮಾಡ್ಕೊಂಡು ಹೋಗ್ತಾರೆ. ಅಂಡ್ ಹಂಗೆ ಈ ಕಡೆ ಬಂದ್ರೆ ಸ್ವಲ್ಪ ಒಳಗ್ ತೋರಿಸ್ತೀನಿ ನೋಡಿ. ಇದೇ ಆ ಫೇಮಸ್ ತೊಕ್ಕು. ನಿಮಗೆ ಸಪ್ರೇಟ್ ಆಗಿ ಕೇಳಿದ್ರೆ ಸಪ್ರೇಟ್ ಆಗಿ ಕೊಡ್ತಾರೆ. ಜಸ್ಟ್ ತೊಕ್ಕು ಮತ್ತೆ ಬಿರಿಯಾನಿ ಕೂಡ ತಗೋಬಹುದು, ಇಲ್ಲಾಂದ್ರೆ ಪೀಸ್ ಹುಡುಗೆ ಕೂಡ ತಗೋಬಹುದು. ಪಾರ್ಸಲಿಗೋಸ್ಕರನೇ ಇಷ್ಟ ಐಟಮ್ನು ಬಾಕ್ಸಿಗೆ ಹಾಕ್ಬಿಟ್ಟು ಫಸ್ಟ್ ಇಟ್ಬಿಡ್ತಾರೆ. ನಂತರ ಅದ್ರ ಮೇಲೆ ರೈಸ್ ಹೊಡ್ಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಕೊಡುವಂತ ಒಂದು ಐಟಮು. ಇದಷ್ಟುವೇ ಚಿಕನ್ ವಿತ್ ತೊಕ್ಕು ಇರುವಂತದ್ದು. ಇದ್ರೊಳಗೆ ಬಿರಿಯಾನಿ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ಅದ್ರೊಟ್ಟಿಗೆ ಯಾವ ಐಟಮ್ ಸಿಗುತ್ತೆ ಅಂದ್ರೆ ಚಿಕನ್ ಕಬಾಬು. ಇಷ್ಟ ಐಟಮ್, ಲಿಮಿಟೆಡ್ ಐಟಮ್ ನ ಸರ್ವ್ ಮಾಡ್ಕೊಂಡು ಬರ್ತಾ ಇದ್ರೆ ನೋಡಿ. ಆಲ್ರೆಡಿ ಐಟಮ್ ಖಾಲಿ ಆಗೋ ರೇಂಜ್ಗೆ ಬಂದ್ಬಿಟ್ಟಿದೆ. ನಾವು ಫಸ್ಟ್ ನಮ್ಗೊಂದು ಪ್ಲೇಟ್ ತಗೋಬೋಣ, ಇಲ್ಲಾಂದ್ರೆ ನಮಗೂ ಖಾಲಿ ಆಗ್ಬಿಡುತ್ತೆ. ಅಕ್ಕ ஒரு தொக்கு பிரியாணி வித் பீஸ், அதுக்கப்புறம் சிக்கன் 65. ஒரு பிளேட். எவ்வளோ பீஸ் வரும் ஒரு பிளேட்ல? சரி, ஒரு பிளேட் அது கொடுத்துறேன். அவ்வளோதான். பார்சலுக்கும் சேம் ப்ரைஸ் தானா? பார்சல் கார்ல ட்ரை பண்றேன். நீங்க லைட்டிங் இதா இருக்கு. ಸೊ ಒಂದು ತೊಕ್ಕು ಬಿರಿಯಾನಿ ಕಾಸ್ಟ್ 170 ರೂಪಾಯಿ. ನಾನು ಚಿಕನ್ ಕಬಾಬ್ ಕೂಡ ತಗೊಂಡಿದ್ದೀನಿ. 150 ಗ್ರಾಮ್ಗೆ 100 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಈಸ್ಕೊಳ್ಳೋಣ ಬನ್ನಿ. ಅಕ್ಕ ஒரு தொக்கு பிரியாணி லெக் பீஸோட கொடுங்க. பார்சல் கொடுத்தீங்க, நான் கார்ல சாப்பிட்றேன். நான் பிளேட் கேட்டு அவர்கிட்ட ஒரு பிளேட் கொடுங்க, நான் வாபஸ் எடுத்து வந்து கொடுத்துறேன். நான் இங்க நாங்க எடுத்துட்டு போனோம் இல்லையா, நான் வீடியோக்கு நானே இது பண்ணிக்கிறேன். ಇಲ್ಲೇ ತಿಂತೀರಂದ್ರೆ ನಿಮ್ಗೆ ಇಲ್ಲೇ ಪ್ಲೇಟ್ಗೆ ಹಾಕ್ಬಿಟ್ಟು ಕೊಟ್ಬಿಡ್ತಾರೆ. ಬಟ್ ನಾನು ಇಲ್ಲಿಂದ 6 ಗಂಟೆ ಹೋಗ್ಬೇಕು. ಸೊ ಅದಕ್ಕೋಸ್ಕರ ಪಾರ್ಸಲ್ ತರ ಇಸ್ಕೊತೀನಿ. ಅಲ್ಲೋಗಿ ನಾವು ಟೇಸ್ಟ್ ಮಾಡೋಣ. ಅಂಡ್ ಇದು ಚಿಕನ್ 65 ಅಲ್ಲೇ ಕೌಂಟರ್ ಕೊಟ್ಬಿಟ್ರು, ನಾನು ಅದನ್ನ ಇಸ್ಕೊಡಿದೀನಿ ವಿತ್ ಲೆಗ್ ಪೀಸಾ. ಡನ್. ಎಸ್, ನಮ್ಮ ಐಟಮ್ ಬಂದ್ ಆಗಿದೆ. ಅಲ್ಲೇ ಟೇಸ್ಟ್ ಮಾಡ್ಬೋದಾಗಿತ್ತು, ಬಟ್ ಚಿಕ್ಕ ಜಾಗ, ಲೈಟಿಂಗ್ ಕಮ್ಮಿ, ಸಫಿಕೇಶನ್ ಇತ್ತು. ಸೊ ಅದಕ್ಕೋಸ್ಕರ ನಾನು ಬಾಕ್ಸಿಗೆ ಕೊಟ್ಬಿಡಿ ಅಂತ ಹೇಳಿದೆ. ಪಾರ್ಸಲ್ ಅಂದ್ರೂ ಕೂಡ ಫ್ರೆಶ್ ಬ್ಯಾಚಸ್ ಅಲ್ಲಿ ಹಾಕ್ತಾ ಇರ್ತಾರೆ. ಹಾಕಿ ಒಂದು 2 ರಿಂದ 5 ನಿಮಿಷ ಆಲ್ರೆಡಿ ಐಟಮ್ ಎಲ್ಲ ಕ್ಲೋಸ್ ಆಗ್ಬಿಡುತ್ತೆ. ಹಂಗೆ ತಗೊಂಡು ಅವ್ರು ಲೆಗ್ ಪೀಸ್ ಅಂದ್ರು, ಇದ್ರ ಲೆಗ್ ಪೀಸ್ ಇದೆಯೋ ಇಲ್ವೋ ಯಾರಿಗ್ ಗೊತ್ತು. ಒಳಕಿರೋದು ಹೆಂಗ್ ಕಾಣಿಸ್ತಂತ ಗೊತ್ತಿಲ್ಲ. ಓ ಮೈ ಗಾಡ್, ಹೇಗಿದೆ ನೋಡಿ. ಫುಲ್ ಅಂಡ್ ಫುಲ್ಲು ಬಾಸ್ಮತಿ ರೈಸು, ಮೇಲ್ಗಡೆ ಸ್ವಲ್ಪ ತೊಕ್ಕ ಹಾಕಿದ್ದಾರೆ, ಒಳಗಡೆ ಪೀಸ್ ಇರುತ್ತೆ. ಸೊ ಇದನ್ನ ಇವಾಗ ಫ್ಲಿಪ್ ಮಾಡುವ. ಹಂಗೆ ತಗೊಂಡು ಹಾಕ್. ವಾವ್, ಯಾರ್ ಲಕ್ಕಿ, ಲೆಗ್ ಪೀಸೇ ಬಂದಿದೆ ನಮಗಂತೂ. ಇದರೊಟ್ಟಿಗೆ ಇಲ್ಲಿದೆ ನೋಡಿ ಚಿಕನ್ ಕಬಾಬು. ಒಳಗಡೆ ಫಾಯಿಲ್ ಪೇಪರು, ಆಚೆಗಡೆ ಪೇಪರು. ಹೇಗಿದೆ ನೋಡಿ. ಚಿಕನ್ 65 ಕಲರ್ಫುಲ್ ಆಗಿದೆ. ಕಲರ್ ಸ್ವಲ್ಪ ಯಥೇಚ್ಛವಾಗಿ ಹಾಕಿದಾರೆ ಅಂತಾನೆ ಅನ್ಸುತ್ತೆ. ಹಂಗೆ ಇದನ್ನ ತಗೊಂಡು ಪೂರ್ತಿ ಇಲ್ಲಿ ತುಂಬಿಸ್ಕೊಂಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಆದ್ರೆ ಫುಲ್ಲು ಕಲರ್ ಅಂತೂ ಯಥೇಚ್ಛವಾಗಿ ಕಾಣಿಸ್ತಿದೆ. ಕಣ್ಣು ಕುಕ್ಕುವಷ್ಟು ಕಲರ್ ಹಾಕ್ಬಿಟ್ಟಿದ್ದಾರೆ. ಅದ್ರ ಜೊತೆಗೆ ರೈಸ್ ಒಂದು ಬೆಸ್ಟ್ ಕಾಂಬಿನೇಷನ್. ಒಂದು ಮೊಟ್ಟೆ ಬರುತ್ತೆ 170 ರೂಪೀಸ್ಗೆ. ಐ ಥಿಂಕ್
ಬೆಸ್ಟ್ ಫಾರ್ ದ ಕ್ವಾಂಟಿಟಿ ಅಂತಾನೆ ಹೇಳ್ತೀನಿ. ಮೊದಲು ನಾನು ಕಬಾಬ್ ತೋರಿಸ್ಬಿಡ್ತೀನಿ. ಡ್ರೈ ಇದೆ, ಗ್ರೇವಿ ಮುಗ್ಬಿಟ್ರೆ ಆಮೇಲೆ ಒಂಥರ ಆಗ್ಬಿಡುತ್ತೆ. ಹೇಗಿದೆ ನೋಡಿ, ಕ್ಲೀನಾಗಿ ಬೇಯಿಸಿದ್ದಾರೆ ಗುರು. ಮೀಟ್ ಅಂತೂ ಅಲ್ಟಿಮೇಟ್ ಇದೆ. ಬಟ್ ಕಲರ್ ಹಾಕಿದ್ದಾರೆ, ಕ್ಲೀನಾಗಿ ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ. ಬಟ್ ಪೀಸ್ ಅಂತೂ ಸಾಫ್ಟ್ ಟೆಂಡರಿ ಮೀಟ್ ಅಂತಾನೆ ಹೇಳ್ಬೋದು. ನೆಕ್ಸ್ಟು ಹೇಗಿದೆ ನೋಡಿ, ವಾ ಮೈ ಗಾಡ್, ಬಡಾ ಸೈಜ್ ತೊಕ್ಕು ಬಿರಿಯಾನಿ ಲೆಗ್ ಪೀಸ್. ಓಹೋ ಹೋ ಹೋ ಹೋ, ಅಲ್ಟಿಮೇಟ್ ಇದೆ. ಅದ್ರ ಜೊತೆಗೆ ರೈಸ್, ನನಗೇನೋ ಲೈಟಾಗಿ ಆ ಸ್ಮೆಲ್ ಅಂತೂ, ಈ ಫ್ಲೇವರ್ಡ್ ರೈಸು ಲೈಟಾಗಿ ಟೊಮೆಟೊ ಬಾತ್ ಫ್ಲೇವರ್ ಬರ್ತಾ ಇದೆ ನನಗಂತೂ. ಹೇಗಿದೆ ನೋಡಿ, ಟೇಸ್ಟ್ ಮಾಡೋಣ. ಬಿರಿಯಾನಿ ಅಲ್ಲ, 100% ಫ್ಲೇವರ್ಡ್ ರೈಸು. ನಿಮಗೆ ಮಂದಿ ತಿಂದರೆ ಯಾವ ಥರ ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಟೇಸ್ಟಲ್ಲಿ ಬರುತ್ತೆ. ಬಟ್ ಕ್ಲೀನಾಗಿ ನಿಮಗೆ ಒಂದು ಫ್ಲೇವರ್ ಇಷ್ಟ ಕಾಣಿಸುತ್ತೆ ಇದಂತೂ. ಬಟ್ ತುಂಬ ಬ್ಯಾಡ್ ಆಗಿಲ್ಲ, ಆರಾಮಾಗಿ ತಿನ್ಬೋದು. ಆ ಒಂದು ಫ್ಲೇವರ್ಡ್ ರೈಸ್ ತಿಂದರೆ ಒಂದು ಜಸ್ಟ್ ರುಚಿ ಮಾತ್ರ ಗೊತ್ತಾಗುತ್ತೆ. ಅದಾದ್ಮೇಲೆ ಅದರ ಫ್ರೇಗ್ರೆನ್ಸ್ ಅಂತೂ ಕ್ಲೀನಾಗಿ ನಿಮಗೆ ಫೀಲ್ ಆಗುತ್ತೆ ಅಂತ ಹೇಳ್ತೀನಿ. ಚೆನ್ನಾಗಿದೆ, ಖಾರ ಗಿರ ಏನಿರಲ್ಲ, ಜಸ್ಟ್ ನಿಮ್ಗೆ ಗೊತ್ತಾಗದೆ ಅದರ ಫ್ಲೇವರು ಮತ್ತೆ ಅದರ ಘಮ, ಅಷ್ಟು ಮಾತ್ರ. ಒಂದು ಪ್ರಾಪರ್ ಬ್ಯಾಲೆನ್ಸಿಂಗ್ ಟೇಸ್ಟ್ ಅಲ್ಲಿ ಇರುವಂತ ಒಂದು ರೈಸ್ ಅಂತಾನೆ ಹೇಳ್ತೀನಿ. ಈ ಸೆಕ್ಟರ್ ಅಲ್ಲಿ ಅಂದ್ರೆ ಚೆನ್ನೈ, ಪಾಂಡಿಚೇರಿ ಸೈಡಲ್ಲಿ ಬಂದ್ಬಿಟ್ರಂತೂ ಈ ಜೀರಾ ರೈಸ್ ಬಿರಿಯಾನಿ ಅಷ್ಟು ಫ್ಯಾನ್ ಬೇಸ್ ಇಲ್ಲ. ಇಲ್ಲಂತೂ ಬಾಸ್ಮತಿ ರೈಸ್ಗೆ ಸಿಗಾಬಡೆ ಫ್ಯಾನ್ಸ್ ಇದ್ದಾರೆ. ಅದರಿಂದಾನೇ ಬಿರಿಯಾನಿ ಎಲ್ಲ ಸಿಗಾಬಡೆ ಮಾಡ್ಕೊಂಡು ಬರ್ತಿರುವಂತ ಒಂದು ಜಾಗ. ಹಾಗೆ ತಿನ್ನಿ ರೈಸು, ಒಂಥರ ಚೆನ್ನಾಗಿದೆ. ಅರ್ಜೆಂಟಲ್ಲಿ ಮೊಸರು ಬಜ್ಜಿ ಹಾಕೊಂಡಿಲ್ಲ. ಈ ಫ್ಲೇವರ್ ರೈಸ್ಗೆ ಅವ್ರು ಕೊಡುವಂತ ಮೊಸರು ಬಜ್ಜಿ ಹಾಕೊಂಡು ತಿಂದ್ರಂತೂ ಅಲ್ಟಿಮೇಟ್ ಇರುತ್ತೆ. ನೆಕ್ಸ್ಟ್ ಈ ರೈಸ್ ಒಟ್ಟಿಗೆ ಆ ಕೊಟ್ಟಿರುವಂತ ತೊಕ್ಕು ಪೀಸ್ ಆಮೇಲೆ ತಿನ್ನೋಣ. ಹೇಗಿದೆ ನೋಡಿ, ಒಂಥರ ಈ ಟೊಮೆಟೊ ಗ್ರೇವಿ ಬರುತ್ತಲ್ಲ ಸೇಮ್ ಟು ಸೇಮ್ ಅದೇ ತರ ಇದೆ. ಅದಂಗೆ ಇದಕ್ಕೆ ಹಾಕೊಂಡು ಹಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಬೈಟ್. ಒಂಥರ ಯುನೀಕ್ ಟೇಸ್ಟ್ ಗೈಸ್. ಟೊಮೆಟೊ ಡಾಮಿನೇಷನ್ ಅಂತೂ ಆನ್ ಪಾಯಿಂಟ್ ಗೊತ್ತಾಗುತ್ತೆ. ಆ ಹುಳಿಗಂತೂ ಕ್ಲೀನಾಗಿ ಕೊಡ್ತಾ ಇದೆ, ಒಂಥರ ಚೆನ್ನಾಗಿದೆ ಅಂತ ಹೇಳ್ಬೋದು. ಯೂಶಲ್ ಆಗಿ ನಾವು ಒಂಥರ ಬಿರಿಯಾನಿ ತಿಂದಿರ್ತೀವಿ, ಈ ತರ ತಿನ್ನಕ್ಕೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಈ ಊರಿಗೆ ಬಂದ್ರೆ ಮಾತ್ರ ಸಿಗುತ್ತಲ್ಲ, ಸೊ ಆರಾಮಾಗಿ ನೀವು ಇದನ್ನ ಟೇಸ್ಟ್ ಮಾಡ್ಬೋದು. ಆ ತೊಕ್ಕು ಫ್ಲೇವರ್ ತುಂಬಾ ಚೆನ್ನಾಗಿದೆ. ಬಟ್ ಹುಳಿ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಹುಳಿ ಡಾಮಿನೇಷನ್ ಸ್ವಲ್ಪ ಆನ್ ದ ಪಾಯಿಂಟ್ ಗೊತ್ತಾಗ್ತಿದೆ ಅಂತ ಹೇಳ್ಬೋದು. ಟೊಮೆಟೊ ಈರುಳ್ಳಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ, ಕಚ್ಚಬೇಕಾದ್ರೂ ಅಂತ ಬೈಟ್ ನಿಮ್ಗೆ ಕ್ಲೀನಾಗಿ ಕ್ರಂಚ್ ಕೊಡುತ್ತೆ ಅಂತ ಹೇಳ್ತೀನಿ. ಸ್ವಲ್ಪ ಎಕ್ಸ್ಟ್ರಾ ತೊಕ್ಕು ಅಂದ್ರೆ ಅಲ್ಲೇ ಕೂತಿದ್ರೆ ಟೇಬಲ್ ಅಲ್ಲಿ ಇಟ್ಬಿಟ್ಟಿರ್ತಾರೆ, ಅದನ್ನ ನೀವು ಎಕ್ಸ್ಟ್ರಾ ಹಾಕೊಂಡು ಟ್ರೈ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ನಾನು ಈ ಕಡೆ ಬಂದ್ಬಿಟ್ಟಿದ್ದೀನಿ, ಸೊ ಈಸ್ಕೊಳಕ್ ಆಗಲ್ಲ. ರೈಸ್ನ ಹಾಗೆ ತಿನ್ನೋದಕ್ಕೆ ಬದಲು ಈ ಥರ ತೊಕ್ಕು ಹಾಕೊಂತಿದ್ರೆ ಒಂಥರ ಚೆನ್ನಾಗಿದೆ. ನಿಮ್ಗೆ ಆ ಸ್ಪೈಸ್ನೆಸ್ ಕೊಡಲ್ಲ ಗೈಸ್. ಹುಳಿ ಇದೆ, ಲೈಟಾಗಿ ಒಂದು ಸ್ವೀಟ್ನೆಸ್ ಕೊಡ್ತಾ ಇದೆ, ಒಂದು ಫ್ಲೇವರ್ ಕೊಡ್ತಾ ಇದೆ, ಅಷ್ಟು ಮಾತ್ರನೇ ಹೇಳ್ಬೋದು. ಒಂಥರ ಡಿಫ್ರೆಂಟು, ಯುನೀಕು. ಬಟ್ 170 ರೂಪಾಯಿಗೆ ಇಷ್ಟು ದೊಡ್ಡ ಲೆಗ್ ಪೀಸ್ ಹಾಕ್ಬಿಟ್ಟು ಇಷ್ಟು ರೈಸ್ ಹಾಕ್ಬಿಟ್ಟು ಕೊಟ್ರೆ ಅಂತೂ ವರ್ತ್ ಅಂತ ಹೇಳ್ತೀನಿ. ಪಕ್ಕ ಟು ಪಕ್ಕ ನೀವು ಬರ್ಬೋದು. ಬಟ್ ಆಚೆ ನೋಡೋಕಂತೂ ಕ್ಲೀನಾಗಿ ನಿಮ್ಗೆ ಅಷ್ಟು ಅನ್ಸಲ್ಲ, ಜಾಸ್ತಿ ಹೈಜೀನ್ ಅಂತ ಅನ್ಸಲ್ಲ. ಬಟ್ ಲೋಕಲೈಟ್ಸ್ಗಿನ ವಿಡಿಯೋ ಸ್ವಲ್ಪ ಜಾಸ್ತಿ ಮಾಡ್ಬಿಡ್ತಾರಲ್ಲ, ಹೊರಗಿಂದ ಬರೋರು ಮಾತ್ರನೇ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗುವಂತ ಒಂದು ಜಾಗ. ಬಟ್ ಒಂದು 2 ರಿಂದ 3 ಅವರ್ ಐಟಮ್ ಎಲ್ಲ ನಿಮಗೆ ಖಾಲಿ ಆಗ್ಬಿಡುತ್ತೆ. ಒಂದು ಇದು ಬೈಟ್ ತಿಂದ್ಬಿಟ್ಟು ಪೀಸ್ ಹೊಡಿಯೋಣ, ಪೀಸ್ ಟೇಸ್ಟ್ ಮಾಡೋಣ. ಹಂಗೇ ತಗೊಂಡು ಮದ್ದಿಗೆ ಇಟ್ಕೊಂಡು ಹೇಗೆ ಬೇಯಿಸ್ದಾರೆ ಅಂತ ನೋಡೋಣ. ನೋಡಿ, ಓ ಮೈ ಗಾಡ್, ಪರವಾಗಿಲ್ಲ, ಚೆನ್ನಾಗೇ ಬೇಯಿಸ್ಬಿಟ್ಟಿದ್ದಾರೆ. ಕ್ಲೀನಾಗಿ ಕಾಣಿಸ್ತಿದೆ ನೋಡಿ. ಅದ್ರಲ್ಲಿ ಹಾಕಿರುವಂತ ಕಲರು ಮಾಂಸಕ್ಕೆ ಹಾಗೆ ಅಂಟ್ಕೊಬಿಟ್ಟಿದೆ, ಬಾಂದ್ರು ಗೊತ್ತಾಯಿಲ್ಲ ನೋಡಿ, ಆ ತರ ಕಲರ್ ಹಾಕಿದ್ದಾರೆ. ಬಟ್ ಒಂದು ದೊಡ್ಡ ಪೀಸ್ ಗೈಸ್, ಟೇಸ್ಟ್ ಮಾಡೋಣ. ನಾನು ಬಂದಿರೋ ಟೈಮ್ ಅಂತೂ ಬಿಸಿಲು ನಿಜ ಕಮ್ಮಿ ಇದೆ, ಬಟ್ ಆ ಹ್ಯೂಮಿಡಿಟಿ ಬೀಚ್ ಇದೆಯಲ್ಲ, ಹ್ಯೂಮಿಡಿಟಿ ಅಂತೂ ಕ್ಲೀನಾಗಿ ಗೊತ್ತಾಗ್ತಾ ಇದೆ. ಅಲ್ಟಿಮೇಟು. ಒಳಗಂತೂ ಗ್ರೇವಿ ಇನ್ಫ್ಯೂಸ್ ಆಗಿರಲ್ಲ, ಜಸ್ಟ್ ನಿಮಗೆ ಪ್ಲೇನ್ ಅನ್ಸುತ್ತೆ. ಯಾವ ಥರ ಅಂದರೆ ಇದು 70 to 75% ಫಸ್ಟೇ ಬೇಯಿಸ್ಕೊಬಿಡ್ತಾರೆ, ಅದಾದ್ಮೇಲೆ ಗ್ರೇವಿಗೆ ಹಾಕಿ ಮಿಕ್ಸ್ ಮಾಡುವಂಥ ಒಂದು ಐಟಮ್ ಇದಂತೂ. ಬಟ್ ಚೆನ್ನಾಗಿ ಬೇಯಿಸಿದ್ದಾರೆ. ಆ ಪೀಸ್ ಅಂತೂ ನಿಮಗೆ ಚೌಕ್ ಅಂತಲ್ಲ, ಕಚ್ಚಿದ್ರೆ ಒಂದು ಸ್ವೀಟ್ ಕಚ್ಚಿದ್ರೆ ಯಾವ ಥರ ಒಂದು ಫ್ಲೇವರ್ ಬರುತ್ತೋ ಸೇಮ್ ಟು ಸೇಮ್ ಅದೇ ಥರ ಇದೆ. ಕ್ಲೀನ್ ಕ್ರಂಚ್ ಕೊಡುತ್ತೆ,
ಟೆಡ್ಲೈ ಕನ್ಸಿಸ್ಟೆನ್ಸಿ 1% ಇಲ್ಲ. ಈ ಪೀಸ್ನು ವಿತ್ತು ತೊಕ್ಕು ತಿನ್ಬೇಕು ಗುರು, ಅಲ್ಟಿಮೇಟ್. ಪಾಂಡಿಚೇರಿಲೇ ಫೇಮಸ್ ಆಗಿರುವಂತ ಒಂದು ತೊಕ್ಕು ಬಿರಿಯಾನಿ ನೀವು ತಿನ್ಬೇಕಾದ್ರೆ ಈ ಜಾಗ ಅಂತೂ ಮಿಸ್ಸೇ ಮಾಡಕ್ ಹೋಗ್ಬಿಡಿ. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಲ್ಲಿ ಕೊಡ್ತಾ ಇದಾರೆ. ಇನ್ನೊಂದು ಪೀಸ್ ತಗೊಂಡು ಆ ತೊಕ್ಕು ತಗೊಂಡು ವಿತ್ ರೈಸ್, ಮಜಾ ಇದೆ. ಆರಾಮಾಗಿ ಒಬ್ಬರಿಗೆ ಹೊಟ್ಟೆ ತುಂಬುವಷ್ಟು ಕ್ವಾಂಟಿಟಿಲಿ ಸರ್ವ್ ಮಾಡ್ಕೊಂಡು ಬರ್ತಾ ಇದಾರೆ. ನೀವು ಇದನ್ನ ಟೇಸ್ಟ್ ಮಾಡಿದ್ರೆ ಜಸ್ಟ್ ಡೂ ಕಾಮಿ. ಟೇಸ್ಟ್ ಮಾಡಿ ಅಂದ್ರೆ ಪಾಂಡಿಚೇರಿಗೆ ಬಂದ್ರೆ ಪಕ್ಕಾ ಟ್ರೈ ಮಾಡಿ. ಇಲ್ಲೇ ಟ್ರೈ ಮಾಡೋದಕ್ಕೆ ಬದಲು ಫ್ಯಾಮಿಲಿ ಜೊತೆ ಬರ್ತೀರಂದ್ರೆ ಪಾರ್ಸಲ್ ಇಸ್ಕೊಂಡು ಟ್ರೈ ಮಾಡಿ. ಕ್ಲೀನಾಗಿ ನಿಮಗೆ ಬಾಕ್ಸ್ ಪ್ಯಾಕಿಂಗ್ ಮಾಡ್ಕೊಡ್ತಾರೆ. ಆರಾಮಾಗಿ ನೀವು ರೂಮು ಅಥವಾ ಎಲ್ಲಾದ್ರೂ ಕೂತ್ಕೊಂಡು ನೀವು ಟೇಸ್ಟ್ ಮಾಡ್ಬೋದು ಅಂತ ಹೇಳ್ತೀನಿ. ಒಂದು ಲಾಸ್ಟ್ ಕಬಾಬ್ ಮಾತ್ರ ತಿಂದ್ಬಿಟ್ಟು ನಾವು ಓಡೋಣ. ಚಿಕನ್ ಕಬಾಬು, ಬಟ್ ಇಲ್ಲಿ ಕಬಾಬ್ ಅಂದ್ರೆ ಯಾರಿಗೆ ಗೊತ್ತಾಗಲ್ಲ. ಚಿಕನ್ 65 ಅಂತ ಹೇಳ್ಬೇಕು. 150 ಗ್ರಾಮ್ಗೆ 100 ರೂಪಾಯಿ ಎಷ್ಟೋ ಚಾರ್ಜ್ ಮಾಡಿದ್ರು. ವರ್ತ್ ಅಂತ ಹೇಳ್ತೀನಿ. ಪೀಸ್ ನೋಡಿ ಗೈಸ್, ಕ್ಲೀನಾಗಿ ಒಂದು ಬ್ರೇಕ್ ಕೊಡುತ್ತೆ. ಆ ಕೋಟಿಂಗ್ ನಿಮಗೆ ಒಂದು ತಿನ್ ಲೈಕ್ ಕನ್ಸಿಸ್ಟೆನ್ಸಿ ಕ್ಲೀನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬೋದು. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ ಗೈಸ್, ತುಂಬಾ ಚೆನ್ನಾಗಿದೆ. ಒಂದು ಪರ್ಫೆಕ್ಷನ್ ಟೇಸ್ಟ್ ಆನ್ ಪಾಯಿಂಟಿಗೆ ಕೊಡುತ್ತೆ. ಆರಿಸ್ಬಿಡ್ತೀನಿ. ಲೈಟಾಗಿ ಒಂದು ಹಾರ್ಡ್ನೆಸ್ ಫೀಲ್ ಕೊಡ್ತಾ ಇದೆ. ಬಟ್ ಮಸಾಲ ಹಾಕಿದಾರ, ಆ ಕ್ರಿಸ್ಪಿ ಕೋಟಿಂಗು ಒಂದು ಬೆಸ್ಟ್ ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಒಂದೇ ಒಂದು ಡ್ರಾ ಬ್ಯಾಕ್ ಏನಂದ್ರೆ ಈ ಲೆಗ್ ಪೀಸ್ ಆಗಲಿ ಚಿಕನ್ ಕಬಾಬ್ ಆಗಲಿ ಕಲರ್ ಹಾಕ್ತಾರೆ. ಅದು ಒಂದು ಸ್ವಲ್ಪ ಇಗ್ನೋರ್ ಮಾಡ್ಬಿಟ್ರೆ, ಬಿಕಾಸ್ ಈ ಐಟಮ್ ಇಲ್ಲೇ ಸಿಗುತ್ತೆ, ಇಲ್ಲೇ ನೀವು ಬಂದು ಟೇಸ್ಟ್ ಮಾಡಬೇಕಾಗುತ್ತೆ. ನೀವು ಪಾಂಡಿಚೇರಿ ಎಲ್ಲೇ ಹುಡುಗಿದ್ರು ತೊಕ್ಕು ಬಿರಿಯಾನಿ ಎಲ್ಲಿ ಟೇಸ್ಟ್ ಮಾಡ್ಬೇಕಂತ ಕೇಳಿದ್ರೆ ಈ ಜಾಗ ಅಂತ ಹೇಳ್ತಾರೆ. ಬಿಕಾಸ್ ನೀವು ಬಂದು ನೋಡಿದ್ಕೊಳ್ಳೆ ಫ್ರಂಟಲ್ಲೇ ಹಂಗೆ ಇಟ್ಟಿರ್ತಾರೆ. ಫಸ್ಟ್ ಬೌಲಿಗೆ ಪೀಸು, ಆಮೇಲೆ ರೈಸು, ಅದು ಹಂಗೆ ದಬಾಕ್ಸಿ ಮೇಲ್ಗಡೆ ಗ್ರೇವಿ ಹಾಕ್ತಾರೆ. ಅದು ನೋಡೋಕ್ಕಂತೂ ಎಷ್ಟು ಕ್ರೇಜಿ ಇರುತ್ತೆ ಗೊತ್ತಾ. ಒಂಥರ ಫೀಲ್ ಮಾಡ್ತೀರಾ ತಿನ್ಬೇಕಾದ್ರೆ. ಆ ತೊಕ್ಕು ಪೀಸು ರೈಸು ಹಿಡ್ಕೊಂಡು ತಿಂದಾಗ ಅಡಿಕ್ಟ್ ಆಗ್ಬಿಡ್ತೀರಾ. ಆ ಥರ ಇದೆ ಟೇಸ್ಟು. ಬ್ಯಾಕ್ ಟು ಕಬಾಬು, ಚೆನ್ನಾಗಿದೆ. ಬಟ್ ನಂಗೆ ಕೇಳಿದ್ರೆ ಇದು ಸ್ವಲ್ಪ ಡ್ರೈ ಅನಿಸ್ತಾ ಇದೆ. ಈಗ ಲಾಸ್ಟಲ್ಲಿ ತಿಂತೀವಲ್ಲ ಒಂಥರ ನೋವೇ ಬರ್ತಿದೆ ಅಂತ ಹೇಳ್ಬೋದು. ಜಸ್ಟ್ ನೀವು ತೊಕ್ಕು ಬಿರಿಯಾನಿ ಮಾತ್ರ ಇಸ್ಕೊಂಡು ಟ್ರೈ ಮಾಡಿ. ತುಂಬ ಇಷ್ಟಪಡ್ತೀರಾ, ಇಲ್ಲ ಗ್ಯಾಂಗಲ್ಲಿ ಬರ್ತೀರಾ, ಆಚೆ ಪಾರ್ಸಲ್ ತೊಗೊಳ್ಬೇಕಾದ್ರೆ ಕಬಾಬು ತೊಗೊಂಡೋಗಿ ಇನ್ನೂ ಚೆನ್ನಾಗಿರುತ್ತೆ. ಬಿಕಾಸ್ ಅಫೋರ್ಡಬಲ್ ಕಾಸ್ಟ್ಗೆ ಕೊಡ್ತಾ ಬರ್ತಾ ಇದ್ದಾರೆ. ಜಾಗದ ಅಡ್ರೆಸ್ಸು, ಪ್ರೈಸಿಂಗ್ ಡೀಟೇಲ್ಸು ಪ್ರತಿಯೊಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಟ್ರೈ ಮಾಡಿ. ಹೋಟೆಲ್ ಜೀವ ಸಂಧ್ಯಾ ಬಗ್ಗೆ ಕೇಳಿದ್ರು, ಟೇಸ್ಟ್ ಮಾಡಿದ್ರು, ಜಸ್ಟ್ ಡೂ ಕಾಮಿ. ಅದು ಲಾಸ್ಟ್ ಬೈಟ್ ಕಬಾಬು ವಿತ್ ರೈಸ್. ಸೈಕು ಗುರು. ಓಕೆ, ಪ್ರೈಸ್ ಹೇಳಿದ್ನಲ್ಲ, ತೊಕ್ಕು ಬಿರಿಯಾನಿ 170, ಕಬಾಬು 100 ರೂಪಾಯಿ. ಅಂಡು ಇದೇ ಫಸ್ಟ್ ಶೂಟ್ ಅಂತ ಹೇಳಿದ್ನಲ್ಲ, ಬಂದಿದ್ದ ಕೂಡಲೇ ಅತ್ತೆ ನಮ್ಗಂತೂ ನಂದೇ ತಪ್ಪಿದೆ ಬಿಡಿ. ಎಮಿಷನ್ ಮಾಡಿ 2 ವರ್ಷ ಆಗ್ಬಿಡಿದೆ. KA ಬೋರ್ಡ್ ನೋಡಿದ ತಕ್ಷಣ ಪೊಲೀಸ್ ಹಿಡಿದ್ರು, 1000 ರೂಪಾಯಿ ಫೈನ್ ಹಾಕಿದ್ರು. ನನಗೇನು ಕಮಿಷನ್ ಎಮಿಷನ್ ಬೇಡ, ಫೈನ್ ಕಟ್ಬಿಟ್ಟು ಹೋಗಿ. ಏನು ಮಾತಾಡಿಲ್ಲ, 1000 ರೂಪಾಯಿ ಇಸ್ಕೊಂಡ್ರು, ಕಳಿಸಿದ್ರು. ಬಂದಿದ್ದ ಕೂಡಲೇ ಅತ್ತೆ ಅಂತಾನೆ ಹೇಳ್ಬೋದು. ನನ್ನ ಟೈಮ್ ಸರಿ ಇಲ್ಲ ಅಷ್ಟೇ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ. ಗೈಸ್ ನೋಡ್ತಿದ್ದಾರೆ KFC, ಇದು ಕನ್ನಡ ಫುಡ್ ಚಾನಲ್. ಗುರು ಟಾಡಾ, ಬಾಯ್.